ವಿರಾಟ್ ಕೊಹ್ಲಿಯಿಂದ ರಜತ್ ಪತಿದಾರ್ ಮತ್ತು ಕೃಣಾಲ್ ಪಾಂಡೆ ಅವರ ಇಂಡಿಯನ್ ಟೀಮ್ ಕನಸಾಗಿ ಉಳಿತಾ ಇದೆಯಾ? ಹೌದು ಗುರು, ವಿರಾಟ್ ಕೊಹ್ಲಿಯಿಂದಾಗಿ ಇವರಿಬ್ರು ಇಂಡಿಯನ್ ಟೀಮ್ ಗೆ ಸೆಲೆಕ್ಟ್ ಆಗ್ತಾ ಇಲ್ಲ ಅನ್ನೋ ರೂಮರ್ಸ್ ಹೋಗ್ತಾ ಇದೆ. ಇದ್ರ ಬಗ್ಗೆ ಪೂರ್ತಿ ಡೀಟೇಲ್ಸ್ ಆಗಿ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಲೈಕ್ ಮಾಡಿ, ವಿಡಿಯೋ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಬನ್ನಿ ಗುರು, ವಿರಾಟ್ ಕೊಹ್ಲಿಯಿಂದ ಯಾಕೆ ಇವರ ಕನಸಾಗಿ ಉಳಿತಾ ಇದೆ, ಕನಸು ನನ್ಸಾಗ್ತಾ ಇಲ್ಲ ಅಂದ್ರೆ ಇದಕ್ಕೆ ಬಹಳ ದೊಡ್ಡ ರೀಸನ್ ಏನಪ್ಪಾ ಅಂದ್ರೆ, ಇವರಿಬ್ರು IPL ಅಲ್ಲಿ ಎಷ್ಟೇ ಪರ್ಫಾರ್ಮೆನ್ಸ್ ನ ಮಾಡಿದ್ರು ಕೂಡ ರಜತ್ ಪತಿದಾರ್ ಅವರು ಲಾಸ್ಟ್ ಈ ಸೀಸನ್ 501 ರನ್ ಹೊಡೆದಿದ್ದಾರೆ. ಲಾಸ್ಟ್ ಸೀಸನ್ 450 ಪ್ಲಸ್ ನೋಡಿದ್ರು. ಟೋಟಲ್ ಆಗಿ 950 ರನ್ ಪ್ಲಸ್ ಹೊಡೆದ್ರು ಕೂಡ ಮತ್ತು ಇಂಡಿಯನ್ ಅನ್ಕ್ಯಾಪ್ಟೆಡ್ ಕ್ಯಾಪ್ಟನ್ ಆಗಿ 2 IPL ಟ್ರೋಫಿ ಗೆದ್ರು ಕೂಡ ಅವ್ರನ್ನ ಇಂಡಿಯನ್ ಟೀಮ್ ಗೆ ಸೆಲೆಕ್ಟ್ ಮಾಡ್ತಾ ಇಲ್ಲ. ಇನ್ನು ಕೃಣಾಲ್ ಪಾಂಡೆ ಅವರು ಸಿಚುವೇಶನ್ ಗೆ ತಕ್ಕಂತೆ ಬೌಲಿಂಗ್ ಮಾಡಿ ಕಷ್ಟ ಸಿಚುವೇಶನ್ ಅಲ್ಲಿ ಟೀಮ್ ನ ಬ್ಯಾಟಿಂಗರ್ ಆಗಿರ್ಬೋದು, ಬೌಲಿಂಗರ್ ಆಗಿರ್ಬೋದು, ಎಲ್ಲಾ ರೀತಿ ಕೂಡ ಗೆಲ್ಲಿಸ್ತಾ ಇದ್ದಾರೆ. ಆದ್ರೂ ಕೂಡ ಅವ್ರನ್ನು ಕೂಡ ಟೀಮ್ ಗೆ ಸೆಲೆಕ್ಟ್ ಮಾಡ್ತಾ ಇಲ್ಲ. ಇದಕ್ಕೆಲ್ಲ ರೀಸನ್ ಏನಪ್ಪಾ ಅಂದ್ರೆ ವಿರಾಟ್ ಕೊಹ್ಲಿ ಅವರು ಮತ್ತು ಗೌತಮ್ ಗಂಭೀರ್ ಅವರ ಜಗಳನೇ ಇದಕ್ಕೆಲ್ಲ ಕಾರಣ ಅಂತ ಹೇಳ್ತಿದ್ದಾರೆ. ವಿರಾಟ್ ಕೊಹ್ಲಿ ಅವ್ರ ಜೊತೆ ಜಗಳ ಆಡ್ಕೊಂಡಿರೋ ಗೌತಮ್ ಗಂಭೀರ್ ಅವರು ಅವ್ರನ್ನ ಸೆಲೆಕ್ಟ್ ಮಾಡ್ಬೇಡಿ, ವಿರಾಟ್ ಕೊಹ್ಲಿ ಟೀಮ್ ಅಲ್ಲಿ ಆಡುವಂತ ಪ್ಲೇಯರ್ ಯಾರು ಕೂಡ ನನ್ನ ಟೀಮ್ ಅಲ್ಲಿ ಇರಬಾರ್ದು, ಅವರೆಲ್ಲ ವಿರಾಟ್ ಕೊಹ್ಲಿ ಟೀಮ್ ಅಲ್ಲಿ ಇದ್ದಾರೆ ಅಂದ್ರೆ ನನ್ನ ಟೀಮ್ ಗೆ ಅವ್ರಿಗೆ ಅವಕಾಶ ಇಲ್ಲ ಅನ್ನೋ ರೀತಿ ಗೌತಮ್ ಗಂಭೀರ್ ಅವರು ಹೇಳ್ತಾವ್ರಂತೆ. ಇದು ಒಂಥರ ನೋಡಕ್ಕೆ ಆಶ್ಚರ್ಯ ಆದ್ರೂ ಕೂಡ ನಿಜ ಅನ್ನೋ ರೀತಿ ಇದೆ. ಏನಕ್ಕೆ ಅಂದ್ರೆ ಈ ಟೀಮ್ ನೋಡಿದ್ರೆ ಈಗ ಇಂಡಿಯನ್ ಟೀಮ್ ಸೀರೀಸ್ ಮೇಲೆ ಸೀರೀಸ್ ನ ಸೋಲ್ತಾ ಇದೆ. ಆದ್ರೂ ಕೂಡ ಈ ಪ್ಲೇಯರ್ಸ್ ನ ಟೀಮ್ ಅಲ್ಲಿ ಜಾಯಿನ್ ಮಾಡಕ್ಕೆ ನೋಡ್ತಾ ಇಲ್ಲ. ಇರೋ ಪ್ಲೇಯರ್ಸ್, ಕಳಪೆ ಪ್ಲೇಯರ್ಸ್ ಗಳನ್ನೇ ಟೀಮ್ ಅಲ್ಲಿ ಆಡಿಸ್ತಾ ಇದಾರೆ. ಈಗ ತಿಲಕ್ ವರ್ಮ ಅವರು ಫಾರ್ಮ್ ಅಲ್ಲಿ ಇಲ್ಲ, ಅವ್ರ ಜಾಗದಲ್ಲಿ ರಜತ್ ಪತಿದಾರ್ ಅವ್ರನ್ನ ಆಡಿಸಬಹುದು. ಆದ್ರೂ ಕೂಡ ರಜತ್ ಪತಿದಾರ್ ಅವ್ರನ್ನ ಟೀಮ್ ಗೆ ತರ್ತಾ ಇಲ್ಲ. ಬಿಕಾಸ್ ರಜತ್ ಪತಿದಾರ್ ಅವರು ವಿರಾಟ್ ಕೊಹ್ಲಿಯ ಟೀಮ್ ಅಲ್ಲಿ ಇದ್ದಾರೆ, RCB ಇದ್ದಾರೆ ಅಂತ. ಇನ್ನು ನೆಕ್ಸ್ಟ್ ಕೃಣಾಲ್ ಪಾಂಡೆ ಅವ್ರನ್ನ ಒಬ್ಬ ಸ್ಪಿನ್ ಆಲ್ರೌಂಡರ್ ಆಗಿ ಟೀಮ್ ಇಂಟ್ರೊಡ್ಯೂಸ್ ಮಾಡಬಹುದು. ಅಲ್ಲಿ ಅಕ್ಷರ್ ಪಟೇಲ್ ಅವರು ಚೆನ್ನಾಗಿ ಮಾಡ್ತಾ ಇದಾರೆ. ಅವ್ರ ಜೊತೆಗೆ ಇನ್ನೊಬ್ಬ ಸ್ಪಿನ್ ಆಲ್ರೌಂಡರ್ ಬೇಕಾಗ್ಬೋದು ಟೀಮ್ ಅಲ್ಲಿ. ಆ ಜಾಗ ಕೊರತೆಯಿಂದ ಇದೆ. ಅಕ್ಷರ್ ಪಟೇಲ್ ಅವರು ಒಂದು ತಕ್ಕಮಟ್ಟಿಗೆ ಆಡ್ತಾ ಇದಾರೆ. ಬಟ್ ಅಲ್ಲಿ ವಾಷಿಂಗ್ಟನ್ ಸುಂದರ್ ಅವ್ರನ್ನ ಆಡಿಸ್ತಾ ಇದ್ರು, ಅವ್ರ ಬದಲು ಆಡಿಸಿದ್ರು, ಅಲ್ಲೂ ಕೂಡ ಆಗ್ತಾ ಇಲ್ಲ. ಇಲ್ಲಿ ಸ್ಪಿನ್ ಆಲ್ರೌಂಡರ್ ಆಗಿ ಕೃಣಾಲ್ ಪಾಂಡೆ ಅವ್ರ ಹತ್ತಂದ್ರೆ ಒಂಥರ ಕಷ್ಟ ಸಿಚುವೇಶನ್ ಅಲ್ಲಿ ನಾವು ನೋಡಿದೀವಿ. IPL ಎಷ್ಟು ಬಾರಿ ಬ್ಯಾಟಿಂಗ್ ಬೌಲಿಂಗ್ ಯಾವ್ದ್ರಲ್ಲಿ ಬೇಕಾದ್ರೂ ಕಾಂಟ್ರಿಬ್ಯೂಟ್ ಮಾಡಿ ಟೀಮ್ ನ ಗೆಲ್ಲಿಸ್ತಾ ಇದ್ದಾರೆ ಕೃಣಾಲ್ ಪಾಂಡೆ ಅವರು. ಆದ್ರೆ ಕೃಣಾಲ್ ಪಾಂಡೆ ಅವ್ರನ್ನು ಕೂಡ ಸೆಲೆಕ್ಟ್ ಮಾಡ್ತಾ ಇಲ್ಲ. ಇನ್ನು ಬೌಲಿಂಗ್ ಅಲ್ಲಿ ಯಂಗ್ ಸೆನ್ಸೇಷನ್ ರಸಿಕ್ ಸಲಾಮ್ದಾರ್ ಅವರು ಅಷ್ಟು ಚೆನ್ನಾಗಿ ಬೌಲಿಂಗ್ ಮಾಡಿದ್ದಾರೆ, ಅವ್ರನ್ನ ಸೆಲೆಕ್ಟ್ ಮಾಡ್ತಾ ಇಲ್ಲ. ಬದಲಿಗೆ ಮಯಾಂಕ್ ಯಾದವ್ ಅವ್ರನ್ನಾಗಿರ್ಬೋದು, ಬೇರೆ ಪ್ಲೇಯರ್ಸ್ ನ ಟೀಮ್ ಗೆ ಹಾಕತಾ ಇದ್ದಾರೆ. ಅಶೋಕ್ ಅವರಾಗಿರ್ಬೋದು, ಬೇರೆ ಬೇರೆ ಪ್ಲೇಯರ್ಸ್ ನ. ಬಟ್ ಒಳ್ಳೆ ಬೌಲಿಂಗ್ ಮಾಡಿದವ್ರ ಅವಕಾಶ ಇಲ್ಲ. ಮತ್ತು ಅದೇ ರೀತಿ ಇನ್ನೊಂದೇನಪ್ಪಾ ಅಂದ್ರೆ ಭುವನೇಶ್ವರ್ ಕುಮಾರ್ ಅವರು ಕೂಡ ಟೀಮ್ ಹಾಕತಾ ಇಲ್ಲ ಗುರು. ಇಂಡಿಯನ್ ಮೋಸ್ಟ್ ಹೈಯೆಸ್ಟ್ ವಿಕೆಟ್ ಟೇಕರ್ ಈ ಸೀಸನ್ IPL ಅಲ್ಲಿ. ಲಾಸ್ಟ್ ಸೀಸನ್ ಕೂಡ ಮೋಸ್ಟ್ ವಿಕೆಟ್ ಟೇಕರ್. ಅವರು ಎಕಾನಮಿ ನೋಡಿದ್ರೆ 7 ನ ದಾಟೇ ಇಲ್ಲ. ಅರೌಂಡ್ 7 ಅಲ್ಲಿ ಅವ್ರ ಎಕಾನಮಿ ಇದೆ. ಆದ್ರೆ ಅವ್ರನ್ನ ಟೀಮ್ ಹಾಕೊಳ್ಳಕ್ಕೆ ಇನ್ನು ಮುಂದೆ ನೋಡ್ತಾ ಇದಾರೆ. ಇದಕ್ಕೆಲ್ಲ ರೀಸನ್ ಏನಪ್ಪಾ ಅಂದ್ರೆ ಇವರೆಲ್ಲ RCB ಟೀಮ್ ಗೆ ಆಡ್ತಾ ಇದಾರೆ. RCB ಟೀಮ್ ಅಲ್ಲಿ ವಿರಾಟ್ ಕೊಹ್ಲಿ ಇದ್ದಾರೆ. ವಿರಾಟ್ ಕೊಹ್ಲಿ ಅವ್ರ ಜೊತೆ ಗಂಭೀರ್ ಅವ್ರಿಗೆ ಜಗಳ ಆಗಿದೆ ಅನ್ನೋ ರೂಮರ್ಸ್ ನ ಎಲ್ಲರೂ ಕೂಡ ಹಬ್ಬಿಸ್ತಾ ಇದಾರೆ. ಇದು ನಿಜನಾ ಸುಳ್ಳ, ನೀವೇನ್ ಹೇಳ್ತೀರಾ ಇದ್ರ ಬಗ್ಗೆ ನನ್ನ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಗೈಸ್.